ನಮಸ್ಕಾರ ಸ್ನೇಹಿತರೆ. ಪುಟಿನ್ ಕೆಲವರ ಪಾಲಿಗೆ ಕ್ರೂರ ಸರ್ವಾಧಿಕಾರಿ, ಇನ್ನು ಕೆಲವರ ಪಾಲಿಗೆ ಕಠಿಣ ಆಡಳಿತಗಾರ, ಕೆಲವರ ಪಾಲಿಗೆ ಕಿಂಗ್ ಆಫ್ ದಿ ವರ್ಲ್ಡ್. ಇವತ್ತು ಅಮೆರಿಕದಲ್ಲಿ ಕುರ್ಚಿಗಳು ಉರುಳಬಹುದು. ಚೀನಾದಲ್ಲಿ ಯಾರು ಬೇಕಾದರೂ ಪಾಲಿಟ್ ಬ್ಯೂರೋ ಸದಸ್ಯರು ನಾಯಕನಾಗೋಕೆ ಕನಸು ಕಾಣಬಹುದು. ಭಾರತದಲ್ಲೂ ಕೂಡ ಚಹಾ ಮಾರ್ತಿರೋ ವ್ಯಕ್ತಿನೂ ಪ್ರಧಾನಿ ಸ್ಥಾನ ತನಕ ತಲುಪಬಹುದು. ಆದರೆ ರಷ್ಯಾದಲ್ಲಿ ಡೆಮಾಕ್ರಸಿ ಹೆಸರಲ್ಲಿ ಕಳೆದ 25-30 ವರ್ಷಗಳಿಂದ ಕಂಪ್ಲೀಟ್ ಕಂಟ್ರೋಲಿಗೆ ತಗೊಂಡಿರೋ ಒಂದೇ ಒಂದು ಹೆಸರು, ಅದು ವ್ಲಾದಿಮಿರ್ ಪುಟಿನ್. ಅಲ್ಲಿನ ಎಲೆಕ್ಷನ್ಗಳು ಕೂಡ ಜಗತ್ತಿನ ಮುಂದೆ ಒಂದು ಜೋಕ್ ಥರ ನಡೀತವೆ. ಅಲೆಕ್ಸಿ ನಾವಾಲ್ನಿ ಥರದ ಎದುರಾಳಿಗಳು ಸತ್ತೇ ಹೋಗ್ತಾರೆ. ರಷ್ಯಾ ಅನ್ನೋ ಜಗತ್ತಿನ 11% ಭೂಮಿಯನ್ನು ತನ್ನ 5 ಬೆರಳುಗಳ ಮುಷ್ಟಿಯಲ್ಲೇ ಹಿಡ್ಕೊಂಡಿರೋ ಪುಟಿನ್ ಇವತ್ತು ಕುಳಿತರೂ ಸುದ್ದಿ, ನಿಂತರೂ ಸುದ್ದಿ. ಅವರ ಶೌಚವನ್ನು ಅವರ ಟೀಮ್ ಸೂಟ್ಕೇಸ್ನಲ್ಲಿ ಹಾಕೊಂಡು ವಿದೇಶಗಳಿಂದ ವಾಪಸ್ ತಗೊಂಡು ಹೋದ್ರೂ ಕೂಡ ಅದೂ ಸುದ್ದಿ. ಹಾಗಿದ್ರೆ ಇಂಥ ಪುಟಿನ್ರ ನಿಜವಾದ ಹಿನ್ನೆಲೆ ಏನು? ಈ ಪುಟಿನ್ ಯಾರು? ಒಬ್ಬ ಸಾಮಾನ್ಯ ಕೂಲಿ ಕಾರ್ಮಿಕರ ಮಗ, ದಿ ಟಫೆಸ್ಟ್ ಲೀಡರ್ ವ್ಲಾಡಿಮಿರ್ ಪುಟಿನ್, ಪ್ರೆಸಿಡೆಂಟ್ ಪುಟಿನ್ ಆಗಿ ಬದಲಾಗಿದೆ ಹೇಗೆ? ರಷ್ಯಾದ ಗೂಢಚರ ಸಂಸ್ಥೆ KGB ಅಧಿಕಾರಿಗಳ ಮುಂದೆ ನಿಂತು ನಾನು ನಿಮ್ಮ ಥರ ಆಗಬೇಕು ಅಂತ ಗೋಗರಿತಾ ಇದ್ದ ಹುಡುಗ ಇವತ್ತು ರಷ್ಯಾದಂಥ ಈ ದೈತ್ಯ ರಾಷ್ಟ್ರವನ್ನು ಚೇಂಜ್ ಮಾಡಿದ ಹೇಗೆ? ಎಲ್ಲವನ್ನು ಡೀಟೇಲ್ ಆಗಿ ನೋಡ್ತಾ ಹೋಗೋಣ ಸ್ನೇಹಿತರೆ. ಕಡೆ ತನಕ ಮಿಸ್ ಮಾಡಿದೆ ನೋಡಿ. ಹಾಗೆ ಎಲ್ಲ ಮೆಂಬರ್ ಓನ್ಲಿ ವೀಡಿಯೋಸನ್ನು ನೀವು ಕೂಡ ನೋಡೋಕೆ ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ಶಿಪ್ಗೆ ಸೇರಬಹುದು. ಪೋಲಿ ಹುಡುಗ, ಕೂಲಿಯ ಮಗ, ಉಗ್ರರೊಂದಿಗೆ ಲಿಂಕ್ ಹೊಂದಿದ್ರ ಪುಟಿನ್. ಕೆಲವೊಂದು ರಾಷ್ಟ್ರಗಳಿರ್ತವೆ, ಅವರಿಗೆ ಒತ್ತಾಯಪೂರ್ವಕವಾಗಿ ಪ್ರಜಾಪ್ರಭುತ್ವ ಹೇರಿದ್ರೂ ಅವರಿಗೆ ಇಷ್ಟ ಆಗಲ್ಲ, ಅಲ್ಲಿನ ಸಿಸ್ಟಮ್ ಅದಕ್ಕೆ ಒಪ್ಪಲ್ಲ. ಅಂಥದ್ದೇ ಹಠಮಾರಿ ರಾಷ್ಟ್ರ ರಷ್ಯಾ. ಆ ಹಠಮಾರಿ ರಾಷ್ಟ್ರದ ಹಠಮಾರಿ ಅಧ್ಯಕ್ಷ ಪುಟಿನ್. ಈಗ ಇವರಿಗೆ 72 ವರ್ಷ. ಪ್ರಧಾನಿ ಮೋದಿ ಅವರಿಗಿಂತ ಚಿಕ್ಕವರು. ಹಾಗಾಗಿ ಪುಟಿನ್ ಅವಧಿ ಯಾವಾಗ ಎಂಡಾಗುತ್ತೆ ಅಂತ ಯಾರು ಕಾಯ್ತಾ ಇದ್ದರೆ ಆ ಕಡೆ ಸಿದ್ದರಾಮಯ್ಯ ಅವ್ರನ್ನ ನೋಡಿ, 80 ಹತ್ತಿರ ಹೋಗ್ತಿದ್ದಾರೆ ಅವರು. ಸೊ ಪುಟಿನ್ ಸದ್ಯಕ್ಕೆ ಎಲ್ಲಿಗೂ ಹೋಗೋದಿಲ್ಲ. ದೇಹ ಆಯಸ್ಸು ಸಪೋರ್ಟ್ ಮಾಡ್ತು ಅಂತ ಹೇಳಿದ್ರೆ ಬಹುಶಃ ನಿಮ್ಮ ಏಜ್ನವರೆಲ್ಲ ಅಜ್ಜಂದ್ರ ಆಗೋ ತನಕ ಕೂಡ ಪುಟಿನ್ನೇ ಇರ್ತಾರಂತ ಕಾಣುತ್ತೆ. ರಷ್ಯಾದಲ್ಲಿ ಆಯಸ್ಸು ಜಾಸ್ತಿ ಮಾಡೋಕ್ಕೆ ಮಷಿನ್ ಎಲ್ಲ ಇಟ್ಕೊಂಡಿದ್ದಾರೆ, ಆ್ಯಂಟಿ ಏಜಿಂಗ್ ಮಷಿನ್. ರಾಷ್ಟ್ರಗಳಿಗೆ ಬೇರೆ ಕಡೆ ಹೋದಾಗ ಅದನ್ನು ಹಿಡ್ಕೊಂಡೇ ಹೋಗ್ತಾರೆ ಅವರು. ಜಿನ್ಪಿಂಗ್ ಒಟ್ಟಿಗೆ ನಿಂತ್ಕೊಂಡು ಇಬ್ಬರು ಚರ್ಚೆ ಮಾಡ್ತಿದ್ರು, ಆಯಸ್ ಹೆಂಗೆ ಜಾಸ್ತಿ ಮಾಡ್ಕೊಳ್ಳೋದು ಅಂತ ಹೇಳಿ. ಅದು ಕೂಡ ವೈರಲ್ ಆಗಿತ್ತು ರೀಸೆಂಟಾಗಿ, ನಿಮಗೆ ಗೊತ್ತಿರ್ಬೋದು. ಇಂಥ ಪುಟಿನ್ ಅಕ್ಟೋಬರ್ 7, 1952ರಲ್ಲಿ ಹುಟ್ಟಿದ್ದು. ಮೂಲತಃ ಸೇಂಟ್ ಪೀಟರ್ಸ್ಬರ್ಗ್ನವರು. 3 ಮಕ್ಕಳಲ್ಲಿ ಇವರು ಕಿರಿಯವರು. ಇವರು ತಾತ ಸ್ಪಿರುಡಾನ್ ಪುಟಿನ್ ರಷ್ಯಾದ ನಾಯಕ ಲೆನಿನ್ಗೆ ಅಡುಗೆಯವರಾಗಿದ್ದರು. ಜೋಸೆಫ್ ಸ್ಟಾಲಿನ್ಗೂ ಇವರೇ ಕುಕ್. ಇವರ ತಾಯಿ ಫ್ಯಾಕ್ಟ್ರಿಲಿ ಕೆಲಸ ಮಾಡ್ತಾಯಿದ್ರು. ತಂದೆ ಮುಂಚೆ ಆರ್ಮಿಯಲ್ಲಿದ್ದರು, ಆಮೇಲೆ ಅವರು ಕೂಡ ಕೂಲಿ ಕೆಲಸ ಮಾಡ್ತಾಯಿದ್ರು. ಹಾಗೆ ನೋಡಿದ್ರೆ ಪುಟಿನ್ರ ಕುಟುಂಬ ತುಂಬ ಬಡತನದಲ್ಲಿತ್ತು. ಪುಟಿನ್ ಹುಟ್ಟೋಕ್ಕೂ ಮೊದಲು 2 ಮಕ್ಕಳು ಹಸಿವಿನಿಂದಲೇ ಪ್ರಾಣ ಕಳ್ಕೊಂಡಿದ್ವು. ಆದರೆ ಪುಟಿನ್ ಗಟ್ಟಿ ಜೀವ ಉಳ್ಕೊಂಡ್ಬಿಟ್ಟಿದ್ದು. ಬಾಲ್ಯದಲ್ಲಿದ್ದಾಗ ಪುಟಿನ್ ತುಂಬ ಕೇಡಿ ಮನುಷ್ಯ. ಯಾವಾಗಲೂ ಬೀದಿ ಜಗಳ ಮಾಡಿಕೊಂಡು ತಿರುಗಾಡ್ತಾಯಿದ್ರು. ಸಿಕ್ಕವರೊಂದಿಗೆ ಫೈಟಿಂಗ್ ಮಾಡ್ಕೊಳ್ತಾ ಇದ್ರು ಅಂತ ಗೊತ್ತಿರೋರು ಉಲ್ಲೇಖ ಮಾಡಿದ್ದಾರೆ. ಅದಾದಮೇಲೆ ಪುಟಿನ್ ಪುಸ್ತಕಗಳ ಕಡೆಗೆ ಮುಖ ಮಾಡ್ತಾರೆ. ಹಾಗೆ ನೋಡಿದ್ರೆ ಪುಟಿನ್ಗೆ ಬಾಲ್ಯದಲ್ಲೇ ಪತ್ತೇದಾರಿ ಕಾದಂಬರಿ ಓದೋ ಹುಚ್ಚು ಸಿಕ್ಕಾಪಟ್ಟೆ ಇರುತ್ತೆ. ಆಮೇಲೆ ಈಜೋದು, ಕುದುರೆ ಓಡಿಸೋದು ಎಲ್ಲವನ್ನ ಮಾಡ್ತಾಯಿದ್ರು. ಹಾಗಂತ ಪುಟಿನ್ ಆಧುನಿಕತೆಯಲ್ಲಿ ದೂರ ಇದ್ರು ಅಂತಲ್ಲ. ಈ ಪುಟಿನ್ ಜೂಡೋ ರೀತಿಯ ಸಾಂಪ್ರದಾಯಿಕ ಯುದ್ಧ ಕಲೆಗಳನ್ನು, ಸಮರ ಕಲೆಗಳನ್ನು ಪ್ರಾಕ್ಟೀಸ್ ಮಾಡಿದ್ರು. ಹಾಗೆ ಜಗತ್ತಲ್ಲಿ ಆಗ್ತಿರೋ ಆಗು ಹೋಗುಗಳ ಬಗ್ಗೆ ತಿಳ್ಕೊಳ್ತಾ ಇದ್ರು. ಈ ಮನಸ್ಥಿತಿಯೇ ಅವ್ರನ್ನ ಗೂಢಚರ ಲೋಕಕ್ಕೆ ಎಳ್ಕೊಂಡು ಹೋಯಿತು. ಸ್ಪೈ ಆಗಿಬಿಟ್ರು. 1975ರಲ್ಲಿ ತಮ್ಮ 23ನೇ ವಯಸ್ಸಿಗೆ KGBಗೆ, ರಷ್ಯಾದ ನಟೋರಿಯಸ್ ಇಂಟೆಲಿಜೆನ್ಸ್ ಏಜೆನ್ಸಿ KGBಗೆ ಜಾಯ್ನ್ ಆದರು. KGB ಅಧಿಕಾರಿಗಳ ಮುಂದೆ ನಿಂತು ನಾನು ನಿಮ್ಮ ಥರ ಆಗಬೇಕು ಅಂತ ಆರಂಭದಲ್ಲಿ ಪುಟಿನ್ ಬೇಡ್ತಾ ಇದ್ರು. ಫೈನಲಿ ಅವ್ರಿಗೆ ಅವಕಾಶ ಸಿಗುತ್ತೆ. ತರಬೇತಿ ಶಾಲೆಗೂ ಸೇರಿಕೊಳ್ತಾರೆ. ತರಬೇತಿ ಮುಗಿದ ಮೇಲೆ ಕೌಂಟರ್ ಇಂಟೆಲಿಜೆನ್ಸ್ ಟೀಮ್ ಸೇರಿಕೊಳ್ತಾರೆ. ಅಂದರೆ ರಷ್ಯಾದ ವಿರುದ್ಧ ಇಂಟೆಲಿಜೆನ್ಸ್ ಆಪರೇಷನ್ಸ್ ಬೇರೆ ರಾಷ್ಟ್ರದವರು ಮಾಡಿದ್ರೆ ಅದನ್ನು ಕೌಂಟರ್ ಮಾಡೋ ಇಂಟೆಲಿಜೆನ್ಸ್ ವಿಭಾಗದಲ್ಲಿ ಇವರು ಸೇರಿಕೊಳ್ತಾರೆ. ಆರಂಭಿಕ ದಿನಗಳಲ್ಲಿ ಈಸ್ಟ್ ಜರ್ಮನಿಯಲ್ಲಿ ರಷ್ಯನ್ ಜೇಮ್ಸ್ ಬಾಂಡ್ ಆಗಿ ಕೆಲಸ ಮಾಡ್ತಾರೆ. ಈಸ್ಟ್ ಜರ್ಮನಿ ಒಂದು ಪ್ರತ್ಯೇಕ ರಾಷ್ಟ್ರದ ಥರ ಇದ್ದಾಗ ಸೋವಿಯತ್ ಜೊತೆಗಿತ್ತು. ಇದನ್ನು ಹೇಗಾದರೂ ಮಾಡಿ ಅಖಂಡ ಜರ್ಮನಿಗೆ ಸೇರಿಸಬೇಕು ಅಂತ ಪಶ್ಚಿಮದ ರಾಷ್ಟ್ರಗಳು ಪ್ರಯತ್ನ ಮಾಡ್ತಿರ್ತಾರೆ. ಆದರೆ ಇದಕ್ಕೆ ಸೋವಿಯತ್ ಅವಕಾಶ ಕೊಟ್ಟಿರಲಿಲ್ಲ. ಬದಲಿಗೆ ಈ ಹೋರಾಟಕ್ಕೆ ಪ್ರತಿಯಾಗಿ ಪೂರ್ವ ಜರ್ಮನಿಯಲ್ಲೇ ರೆಡ್ ಆರ್ಮಿ ಫ್ಯಾಕ್ಷನ್ ಅನ್ನೋ ರಷ್ಯಾ ಬೆಂಬಲಿತ ಗುಂಪು ಕೆಲಸ ಮಾಡ್ತಾ ಇರುತ್ತೆ. ಇದನ್ನು ಅಮೆರಿಕ ಮತ್ತು ಮಿತ್ರರು ಉಗ್ರರು ಅಂತ ಗುರುತಿಸಿರ್ತಾರೆ. ಹಾಗೆ ನೋಡಿದ್ರೆ ಇವರು ಪ್ಯಾಲೆಸ್ತೀನಿ ಉಗ್ರರೊಂದಿಗೆ, ಯೆಮೆನ್ನ ಈ ಹಿಂದೆ ಇದ್ದ ಬಂಡುಕೋರರೊಂದಿಗೆ, ರೆಡ್ ಬ್ರಿಗೇಡ್ಸ್ ಅನ್ನೋ ಉಗ್ರರೊಂದಿಗೆ ಲಿಂಕ್ ಹೊಂದಿರ್ತಾರೆ. ಈ ಉಗ್ರ ಸಂಘಟನೆಯೊಂದಿಗೆ ಪುಟಿನ್ ಲಿಂಕ್ ಹೊಂದಿದ್ರು ಅಂತ ಯುರೋಪಿನ ಅವತ್ತಿನ ಪತ್ರಕರ್ತರು ಕ್ಲೇಮ್ ಮಾಡಿದ್ದಾರೆ. ರೆಡ್ ಆರ್ಮಿ ಫ್ಯಾಕ್ಷನ್ಗೆ ಇವರು ಆಯುಧ ಕೊಡ್ತಾ ಇದ್ರು, ಜನರನ್ನ ರಿಕ್ರೂಟ್ ಮಾಡ್ತಾ ಇದ್ರು, ಹೀಗೆ ಸಾಕಷ್ಟು ಆರೋಪ ಮಾಡ್ತಾರೆ. ಇನ್ನು ಇದಾದ್ಮೇಲೆ ಬರ್ಲಿನ್ ಗೋಡೆ ಕುಸಿತ ಆಗಿ ಅಮೆರಿಕ ಮತ್ತು ಮಿತ್ರರು ಗೆಲ್ತಾರೆ. ಆ ಟೈಮ್ನಲ್ಲಿ ಸೋವಿಯತ್ನ ಕೆಲ ಫೈಲ್ಗಳನ್ನು ಪುಟಿನ್ ಸುಟ್ಟು ಹಾಕ್ತಾರೆ. ವೈರಿಗಳಿಗೆ ತಮ್ಮ ತಂತ್ರ ತಿಳಿಬಾರದು ಅಂತ ಆ ಕೆಲಸ ಮಾಡಿ ರಷ್ಯಾಗೆ ವಾಪಸ್ ಬಂದ್ಬಿಡ್ತಾರೆ. ಹಾಗಂತ ಇವ್ರ ಮೇಲೆ ರಷ್ಯಾಗೆ ಪೂರ್ತಿ ನಂಬಿಕೆ ಇತ್ತು ಅಂತಲ್ಲ. ಪುಟಿನ್ ಖುದ್ದು ಅವ್ರ ದೇಶದಿಂದಲೇ ಅನುಮಾನ ಎದುರಿಸಬೇಕಾಗತ್ತೆ. ರಷ್ಯಾಗೆ ನೀನು ಲಾಯಲ್ ಅಲ್ಲ, ನೀನು
ವಿಧೇಯ ಅಲ್ಲ ಅಂಥೇಳಿ ಅನುಮಾನ ವ್ಯಕ್ತಪಡಿಸ್ತಾರೆ. ಅಷ್ಟೊತ್ತಿಗೆ ಪುಟಿನ್ ಕರ್ನಲ್ ಆಗಿ ಬಡ್ತಿಯನ್ನು ಹೊಂದಿದ್ರು. ಆದರೆ ಈ ಅನುಮಾನ ಬಂದ ಮೇಲೆ ಅವರ ಜಾಬಿಂದ ದೂರ ಆಗಬೇಕಾಗುತ್ತೆ. KGBಗೆ ರಾಜೀನಾಮೆ ಕೊಡ್ತಾರೆ. ಸೊ ಮುಗಿದೋಯ್ತು, ಇನ್ನೇನು ಕೆಲಸ ಆಯಿತು, ಇನ್ನು ಆರಾಮಾಗಿ ಮಾಮೂಲಿ ರಷ್ಯನ್ ನಾಗರಿಕ ಆಗಿದ್ದು ಬಿಡೋಣ ಅಂತ ಪುಟಿನ್ ಡಿಸೈಡ್ ಮಾಡಿದಿದ್ರೆ ಇವತ್ತು ಪುಟಿನ್ರ ಬಗ್ಗೆ ನಾವು ಮಾತನಾಡೋಕ್ಕೆ ಅವಕಾಶ ಇರ್ತಾ ಇರಲಿಲ್ಲ. ಆದರೆ ಪುಟಿನ್ ಚಾಪ್ಟರ್ ಓಪನ್ ಆಗೋದೇ ಅಲ್ಲಿಂದ. ಅನುಮಾನವನ್ನೇ ಅವಮಾನವಾಗಿ ತಗೊಂಡು ನಂತರ ಅದನ್ನೇ ಅವಕಾಶವಾಗಿ ತಗೊಂಡ ಪುಟಿನ್ ಚಾಲೆಂಜ್ ಆಗಿ ತಗೊಳ್ತಾರೆ. ಈ ಗೂಢಚರ ಕೆಲಸ ಅವರಿಗೆ ದೊಡ್ಡ ಪಾಠಗಳನ್ನು ಹೇಳ್ಕೊಟ್ಟಿರುತ್ತೆ. KGBಯಿಂದ ಬರುವಷ್ಟರಲ್ಲಿ ಪುಟಿನ್ ಜರ್ಮನ್ ಮತ್ತು ಇಂಗ್ಲಿಷ್ ಭಾಷೆಯನ್ನು ಚೆನ್ನಾಗಿ ಕಲ್ತ್ಕೊಂಡಿರ್ತಾರೆ. ರಷ್ಯಾ ಬಗ್ಗೆ ಪಾಶ್ಚಿಮಾತ್ಯರಿಗೆ ಇರುವ ಅಸಮಾಧಾನದ ಸಂಪೂರ್ಣ ಪರಿಚಯನೂ ಅವ್ರಿಗಾಗಿರುತ್ತೆ. KGBಯಿಂದ ಹೊರಗೆ ಬಂದವರೇ ಸೀದಾ ಆನಟಲಿ ಸೋಬ್ಚಾಕ್ ಅನ್ನೋ ವ್ಯಕ್ತಿಯನ್ನು ಗುರುವನ್ನು ಮೀಟ್ ಆಗ್ತಾರೆ. ಈತ ಈ ಹಿಂದೆ ಕಮ್ಯುನಿಸ್ಟ್ ಪಾರ್ಟಿಯಲ್ಲಿದ್ದವರು. ಅವರಿಗೆ ಪುಟಿನ್ ಅಡ್ವೈಸರ್ ಆಗಿ ನೇಮಕ ಆಗ್ತಾರೆ. ಈ ಬಳಿಕ ಪುಟಿನ್ ರಷ್ಯಾದ ಪಾಲಿಟಿಕ್ಸ್ಗೆ ನೇರವಾಗಿ ಎಂಟರ್ ಆಗ್ತಾರೆ. ಸೇಂಟ್ ಪೀಟರ್ಸ್ಬರ್ಗ್ನಲ್ಲಿ ಅವರ ಗುರುಗಳು ಸೋತ ನಂತರ ಪುಟಿನ್ ನ್ಯಾಷನಲ್ ಲೆವೆಲ್ ಪಾಲಿಟಿಕ್ಸ್ಗೆ ಬರ್ತಾರೆ. ರಾಷ್ಟ್ರ ರಾಜಕಾರಣದ ಎಲ್ಲ ಮಗ್ಗಲುಗಳನ್ನು ತಿಳಿದಿದ್ದ ಪುಟಿನ್ ದೊಡ್ಡ ದೊಡ್ಡ ತಲೆಗಳೊಂದಿಗೆ ಸಂಬಂಧ ಬೆಳೆಸ್ತಾರೆ. ಆಗ ರಷ್ಯಾ ಅಧ್ಯಕ್ಷರಾಗಿದ್ದ ಬೋರಿಸ್ ಎಲ್ಸ್ಟಿನ್ ಆಫೀಸಲ್ಲಿ ಅಧಿಕಾರಿಯಾಗಿ ಕೆಲಸ ಗಿಟ್ಟಿಸ್ತಾರೆ. ಅಷ್ಟೇ, ಪುಟಿನ್ ಆಮೇಲೆ ಹಿಂತಿರುಗಿ ನೋಡಲೇ ಇಲ್ಲ. ಅಧಿಕಾರಿಯಾಗಿ ಕೆಲಸಕ್ಕೆ ಸೇರಿಕೊಂಡ ಈ ಮನುಷ್ಯ ತಮ್ಮ ಕಿರಾಡಿ ಬುದ್ಧಿ ಉಪಯೋಗಿಸಿ ರಷ್ಯಾದ ಎಲ್ಲ ಪ್ರಭಾವಿ ಶ್ರೀಮಂತರೊಂದಿಗೆ ಕ್ಲೋಸ್ ಫ್ರೆಂಡ್ಶಿಪ್ ಮಾಡಿಕೊಡ್ತಾರೆ. ನಿಮ್ಗೆ ಗೊತ್ತಿರ್ಬೋದು, ರಷ್ಯಾದಲ್ಲಿ ಶ್ರೀಮಂತರನ್ನ ಆಲಿಗಾರ್ಕ್ಸ್ ಅಂತ ಕರೀತಾರೆ. ಈ ಆಲಿಗಾರ್ಕ್ಸ್ ಯಾರಿಗೆ ಬೆಂಬಲ ಕೊಡ್ತಾರೋ ಅವರು ರಷ್ಯಾದಲ್ಲಿ ಏನು ಬೇಕಾದರೂ ಆಗ್ಬೋದು. ಮೊದಲು ಅವ್ರನ್ನ ಕೆಡ್ಡಾಗೆ ಕೆಡವಿದ ಪುಟಿನ್ ಕೆಲ ತಿಂಗಳುಗಳಲ್ಲಿ ಅಂದರೆ 1998ರಲ್ಲಿ ರಷ್ಯಾದ ಪ್ರೆಸಿಡೆನ್ಷಿಯಲ್ ಪ್ರಾಪರ್ಟಿ ಮ್ಯಾನೇಜ್ಮೆಂಟ್ ಡಿಪಾರ್ಟ್ಮೆಂಟ್ನ ಡೆಪ್ಯೂಟಿ ಚೀಫ್ ಆಗ್ತಾರೆ. ನಂತರ ಅಧ್ಯಕ್ಷ ಬೋರಿಸ್ಗೂ ಹತ್ತಿರ ಆಗ್ತಾರೆ. ಇದರ ಎಫೆಕ್ಟ್ ರಷ್ಯಾದ ಫೆಡರಲ್ ಸೆಕ್ಯೂರಿಟಿ ಸರ್ವಿಸಸ್ನ ಅಂದರೆ ಅಧ್ಯಕ್ಷರಿಗೆ ಸೆಕ್ಯೂರಿಟಿ ಕೊಡೋ ಪಡೆಯ ಡೈರೆಕ್ಟರ್ ಸ್ಥಾನಕ್ಕೂ ಪುಟಿನ್ ಅಪಾಯಿಂಟ್ ಆಗ್ತಾರೆ. ಅಲ್ಲಿಗೆ ಪುಟಿನ್ ರಷ್ಯಾದ ರಾಜಕಾರಣಿಗಳ ಮುಂಚೂಣಿ ಮುಖಗಳ ಅಕ್ಕಪಕ್ಕದಲ್ಲಿ ಕಾಣಿಸ್ಕೊಳ್ಳೋಕೆ ಶುರು ಮಾಡ್ತಾರೆ. ಇದಾದ್ಮೇಲೆ ಕೆಲವೇ ದಿನಗಳಲ್ಲಿ 1999ರಲ್ಲೇ ಪುಟಿನ್ ರಷ್ಯಾದ ಉಪ ಪ್ರಧಾನಿ ಕೂಡ ಆಗ್ತಾರೆ. ರಷ್ಯಾದ ರಾಜಕಾರಣ ಅವತ್ತು ಸಮುದ್ರದಲ್ಲಿ ಸಿಕ್ಕಾಕೊಂಡ ನೌಕೆ ರೀತಿ ಯಾವ ಕಡೆಗೆ ಹೋಗ್ಬೋದು ಅನ್ನೋ ಆತಂಕ ಇತ್ತು. ಇದನ್ನು ತಮ್ಮ ಅನುಕೂಲಕ್ಕೆ ಬಳಸಿಕೊಂಡ ಪುಟಿನ್ ಪಾಲಿಟಿಕ್ಸ್ ಅಲ್ಲಿ ವೇಗವಾಗಿ ಮೇಲೆ ಬರ್ತಾರೆ. ರಷ್ಯಾದ ಸೆಕ್ಯೂರಿಟಿ ಕೌನ್ಸಿಲ್ನ ಸೆಕ್ರೆಟರಿ ಆಗ್ತಾರೆ. ಕೊನೆಗೆ ರಷ್ಯಾದ ಪ್ರಧಾನಿ ಕೂಡ ಆಗ್ತಾರೆ. ಸ್ನೇಹಿತರೆ, ರಷ್ಯಾದ ಪ್ರಧಾನಿ ಅಂದ್ರೆ ಆಗ ಸ್ಥಳೀಯವಾಗಿ ತುಂಬಾ ಪ್ರಭಾವ ಇತ್ತು. ಈಗೇನೋ ಎಲ್ಲವನ್ನ ರಷ್ಯಾದ ಅಧ್ಯಕ್ಷರೇ ನೋಡ್ಕೊಳ್ತಾ ಇದ್ದಾರೆ, PM ಹೆಸರಿಗೆ ಮಾತ್ರ. ಆದರೆ ಅವತ್ತು ಆಡಳಿತದಲ್ಲಿ ನಿರ್ಧಾರ ತಗೊಳ್ಳೋಕೆ ಪ್ರಧಾನಿ ತುಂಬ ಇಂಪಾರ್ಟೆಂಟ್ ರೋಲ್ ನಿಭಾಯಿಸ್ತಾ ಇದ್ರು. ಆ ಟೈಮ್ನಲ್ಲೇ ಅವತ್ತಿನ ರಷ್ಯಾ ಅಧ್ಯಕ್ಷ ಬೋರಿಸ್ ಎಲ್ಸ್ಟಿನ್ ತಮಗೊಬ್ಬ ಉತ್ತಮ ಉತ್ತರಾಧಿಕಾರಿ ಬೇಕು ಅಂತ ಹುಡುಕ್ತಾ ಇರ್ತಾರೆ. ಆಗ ಅವ್ರ ಕಣ್ಣಿಗೆ ಬಿದ್ದಿದೆ ಈ 46 ವರ್ಷದ ಪುಟಿನ್. ಇವರನ್ನೇ ಪ್ರಧಾನಿ ಮಾಡಿದ ಬೋರಿಸ್ ಹುದ್ದೆಯಿಂದ ಕೆಳಗೆ ಇಳಿದು ಆಮೇಲೆ ಅಧ್ಯಕ್ಷ ಗಾದಿಯನ್ನ ಕೂಡ ಇವರಿಗೆ ಕೊಡ್ತಾರೆ. ಅಷ್ಟೊತ್ತಿಗೆ ರಷ್ಯಾದ ಒಳಗಡೆ ಪ್ರತ್ಯೇಕತೆಯ ಕೂಗು ಜೋರಾಗಿತ್ತು. ರಷ್ಯಾದಲ್ಲಿ ನಿರಂತರವಾಗಿ ಸ್ಫೋಟಗಳು ಆಗ್ತಾ ಇದ್ವು. ಚೆಚನ್ಯ ಇನ್ನೇನು ಪ್ರತ್ಯೇಕ ರಾಷ್ಟ್ರ ಆಗುತ್ತೆ ಅಂಥೇಳಿ ಎಲ್ಲರೂ ಅಂದ್ಕೊಂಡಿದ್ರು. ಹೀಗಾಗಿ ಬೋರಿಸ್ ರಾಜೀನಾಮೆ ಕೊಡ್ತಾರೆ. 1999 ಡಿಸೆಂಬರ್ 31ನೇ ತಾರೀಕು ತಾವು ಕೆಳಗಿಳಿದು ಆ ಸ್ಥಾನಕ್ಕೆ ಪುಟಿನ್ರನ್ನ ಕೂರಿಸ್ತಾರೆ. ಅಲ್ಲಿಗೆ ಮುಗೀತು. ಎಲ್ಲ ಬಂಡಾಯಗಳಿಗೆ ಬೆಂಕಿಯ ಮುಲಾಮನ್ನ ಸವರಿದ್ರು ಪುಟಿನ್. ಆಮೇಲೆ ಸುಟ್ಟು ಹಾಕಿದ್ರು ಬಂಡಾಯವನ್ನ. ಕೆಲವೇ ವರ್ಷಗಳ ಹಿಂದೆ ದಿಕ್ಕಿಲ್ಲದೆ ಅಲಿತಾ ಇದ್ದ ಪುಟಿನ್ ದಿಢೀರಂತ ರಷ್ಯಾದ ಹಂಗಾಮಿ ಅಧ್ಯಕ್ಷರಾಗ್ಬಿಟ್ರು. ಅವಾಗ ಆರಂಭಿಕ ದಿನಗಳಲ್ಲಿ ಪುಟಿನ್ ಸ್ವಲ್ಪ ಲಿಬರಲ್ ಮತ್ತು ಡೆಮೊಕ್ರಾಟ್ ತರ ಗುರುತಿಸ್ಕೊಂಡಿದ್ರು. ಇವತ್ತಿನ ಹಾಗೆ ಪುಟಿನ್ ಅಷ್ಟೇನು ಪ್ರಚಾರ ಪಡೆದಿರಲಿಲ್ಲ. ಒಬ್ಬ ಉದಯೋನ್ಮುಖ ರಾಜಕಾರಣಿ ಬರ್ತಾ ಇದ್ದಾರೆ ರಷ್ಯಾದಲ್ಲಿ, ಮಾಜಿ ಸ್ಪೈ ಅಂತೆ, ಅಷ್ಟೇ ಇತ್ತು. ರಷ್ಯಾದಲ್ಲೂ ಈತ ಬಂದು ಹೋಗೋ ನಾಯಕ ಅಂತ ಎಲ್ಲರೂ ಅನ್ಕೊಳ್ತಾ ಇದ್ರು. ಆದರೆ ಪುಟಿನ್ ನಿಧಾನಕ್ಕೆ ತಮ್ಮೊಳಗಿನ ಆ ಪೊಲಿಟಿಕಲ್ ಇನ್ಸ್ಟಿಂಕ್ಟ್ ಅನ್ನ, ನಿಜವಾದ ಲೀಡರ್ ಅನ್ನ ಆಚೆ ತರೋಕೆ ಶುರು ಮಾಡಿದ್ರು. ಪುಟಿನ್ ಅಧಿಕಾರ ವಹಿಸಿದ ನಂತರ ಚೆಚನ್ಯಾಗಳ ಉಪಟಳ ಮತ್ತಷ್ಟು ಜಾಸ್ತಿ ಆಯಿತು. ನಿರ್ದಾಕ್ಷಿಣ್ಯ ಕ್ರಮ ತಗೊಳ್ತಾರೆ. ಪುಟಿನ್ ಊರೂರಿಗೂ ಬಾಂಬ್ ಸುರಿತಾರೆ. ಚೆಚನ್ಯಾದಲ್ಲಿ ಬಂಡುಕೋರರ ಮೇಲೆ ಸಾವಿರಾರು ಚೆಚನ್ಯಾಗಳನ್ನು ಮಣ್ಣಿಗೆ ಹಾಕ್ತಾರೆ. ಅವರ ರಾಜಧಾನಿ ಗ್ರೋಜ್ನಿಯನ್ನು ವಶಕ್ಕೆ ಪಡಿತಾರೆ. ಅಷ್ಟೇ ಅಲ್ಲ, ಒಬ್ಬ ಚೆಚನ್ಯ ಪ್ರತ್ಯೇಕತೆ ಬಗ್ಗೆ ಮಾತನಾಡಿದ್ರು ವಿಚಾರಣೆ ನಡೆಸದೇನೆ ಅವ್ರನ್ನ ಮುಗಿಸಲಾಗುತ್ತೆ. ಪಶ್ಚಿಮದ ರಾಷ್ಟ್ರಗಳು ಏನೇ ಅರ್ಚಾಡಿದ್ರು ಕೂಡ ಪುಟಿನ್ ಕೇರೆ ಮಾಡೋದಿಲ್ಲ. ಇದು ರಷ್ಯಾದ ಒಳಗಡೆ ಪುಟಿನ್ರಿಗೆ ದೊಡ್ಡ ಅಭಿಮಾನಿ ಬಳಗ ಹುಟ್ಟೋಕೆ ಕಾರಣ ಆಗುತ್ತೆ. ಜೊತೆಗೆ ಆವತ್ತಿನ ರಷ್ಯಾದ ಪರಿಸ್ಥಿತಿಯನ್ನ ಕೂಡ ನಾವು ನೋಡಬೇಕು. 1991ರಲ್ಲಿ ಸೋವಿಯತ್ ಪತನ ಆಗಿದ್ದೇ ತಡ ರಷ್ಯಾ ಅತ್ಯಂತ ಕಷ್ಟದ ದಿನಗಳಲ್ಲಿರುತ್ತೆ. ಆರ್ಥಿಕತೆ ದಿಢೀರ್ ಕುಸಿತ ಆಗುತ್ತೆ. ಪಾರ್ಲಿಮೆಂಟ್ ವರ್ಸಸ್ ಪ್ರೆಸಿಡೆಂಟ್ ಅನ್ನೋ ಹಾವು ಎಣಿಯಾಟ ಶುರುವಾಗುತ್ತೆ. ಒಂದ್ ಕಾಲದಲ್ಲಿ ಅಮೆರಿಕಗೂ ಸೆಡ್ಡು ಹೊಡಿತಾ ಇದ್ದ ಸೋವಿಯತ್ ಯೂನಿಯನ್ ಆಮೇಲೆ ಊಟಕ್ಕೂ ಪರದಾಡೋ ಪರಿಸ್ಥಿತಿಗೆ ತಲುಪತ್ತೆ. ರಷ್ಯನ್ ಫೆಡರೇಷನ್ ಆಗಿ ತುಂಡಾಗಿ ಪೀಸ್ ಆದ್ಮೇಲೆ ಒಂದು ಕಡೆ ಬಂಡುಕೋರರ ಹಾವಳಿ, ಇನ್ನೊಂದು ಕಡೆ ಬಡತನ, ಮತ್ತೊಂದು ಕಡೆ ಮಾಫಿಯಾಗಳು, ಹೀಗೆ ರಷ್ಯಾವನ್ನ ಕಿತ್ತು ತಿಂತಾ ಇರ್ತಾರೆ. ಒಂದೊಂದು ಪೀಸ್ ಬ್ರೆಡ್ಡಿಗೂ ರಷ್ಯನರು ಅಳೋ ಪರಿಸ್ಥಿತಿ ಇರುತ್ತೆ. ರಷ್ಯನ್ ಹೆಣ್ಣು ಮಕ್ಕಳನ್ನ ವೇಷವಾಟಿಕೆಗೆ ದೂಡಲಾಗ್ತಾ ಇರುತ್ತೆ. ಯಾವ ಮಟ್ಟಿಗೆ ಹೋಗುತ್ತಂದ್ರೆ ಇಂಥ ರಷ್ಯಾ ಕೂಡ ಅಮೆರಿಕದ ನೆರಳಿಗೆ ಜಾರಬೇಕಾಗತ್ತೆ. 1998ರಲ್ಲಿ ರಷ್ಯಾ G7 ರಾಷ್ಟ್ರಗಳ ಗುಂಪಿಗೆ ಸೇರಿ G8 ಆಗುತ್ತೆ. ಇದು ರಷ್ಯನ್ನರ ಆತ್ಮಸ್ಥೈರ್ಯಕ್ಕೆ ದೊಡ್ಡ
ಪೆಟ್ಟು ಕೊಡುತ್ತೆ. ಅಷ್ಟೇ ಅಲ್ಲ, ಅಮೆರಿಕದೊಂದಿಗೆ ಸ್ನೇಹ ಅಂತ ಕೈ ಚಾಚದಾಗ್ಲೆಲ್ಲ ರಷ್ಯಾ ಅತ್ಯಂತ ಕೆಟ್ಟ ಅನುಭವಗಳನ್ನು ಪಡಿತಾ ಇತ್ತು. ಕೆಲ ಬಾರಿ ಅಂತೂ ರಷ್ಯಾವನ್ನು ತಮ್ಮ ಗುಲಾಮನ ಹಾಗೆ ನೋಡ್ತಾ ಇತ್ತು ಅಮೆರಿಕ. ಇದು ರಷ್ಯನ್ಸಿಗೆ ಇಷ್ಟ ಆಗ್ತಿರಲ್ಲ. ರಷ್ಯಾದ ರಾಜಕೀಯ, ಆಡಳಿತ ಎಲ್ಲದರ ಮೇಲೂ ಅಮೆರಿಕ ಕಂಟ್ರೋಲ್ ಸಾಧಿಸೋಕೆ ಪ್ರಯತ್ನ ಪಡ್ತು. ಈ ಬದಲಾವಣೆಯ ಟೈಮ್ನಲ್ಲೇ ಈ ಪುಟಿನ್ ಅನ್ನೋ ಗಟ್ಟಿ ಬೀಜದ ಕೈಗೆ ಅಧಿಕಾರ ಸಿಕ್ತು. ಆ ಗಟ್ಟಿ ಬೀಜ ಆಮೇಲೆ ಮೊಳಕೆಯೊಡೆದು ಪುಟಿನ್ ಸಾಮ್ರಾಜ್ಯ ರಷ್ಯಾದಲ್ಲಿ ಸೃಷ್ಟಿಯಾಯಿತು. ರಷ್ಯಾದ ವೈಭವವನ್ನು ಮರಳಿ ತರ್ತೀನಿ ಅಂತ ಘೋಷಿಸಿದ್ರು. 2000ನೇ ಇಸವಿಯಲ್ಲಿ ನಡೆದ ಚುನಾವಣೆಯಲ್ಲಿ 53.44% ವೋಟ್ ತಗೊಳ್ಳೋ ಮೂಲಕ ಮೊದಲ ಬಾರಿಗೆ ಪುಟಿನ್ ಅಧ್ಯಕ್ಷರಾಗಿ ಆಯ್ಕೆಯಾದರು. ಮಜಾ ಅಂದರೆ ಆಗ ಏರಿದ ಕುರ್ಚಿಯನ್ನು ಇನ್ನೂ ಬಿಟ್ಕೊಟ್ಟಿಲ್ಲ. 2000ನೇ ಇಸವಿಯಲ್ಲಿ ಏರಿದ ಕುರ್ಚಿಯನ್ನು ಇನ್ನೂ ಪುಟಿನ್ ಬಿಟ್ಕೊಟ್ಟಿಲ್ಲ. ಅದಕ್ಕಿಂತ ಮುಂಚೆ ಹಂಗಾಮಿ ಥರ ಎಲ್ಲ ಆಗಿದ್ದು, ಚುನಾವಣೆ ಮೂಲಕ 2000ನೇ ಇಸವಿಯಲ್ಲಿ ಬಂದ್ರಲ್ಲ, ಅಲ್ಲಿಂದ ಇನ್ನೂ ಕೂಡ ಅವರು ಇಳಿದೇ ಇಲ್ಲ. ಮಧ್ಯದಲ್ಲಿ 2008ರಲ್ಲಿ ಡಿಮಿಟ್ರಿ ಮೆಡ್ವೆಡೇವ್ ಅಧ್ಯಕ್ಷರಾಗಿದ್ದು ಅಂತ ಕೆಲವರು ಕೇಳ್ಬೋದು. ಆವಾಗ ಸುಮ್ಮನೆ ಅವರು ಇವ್ರದ್ದು ಬಲಗಾಯಿ ಬಂಟ ಕಾಟಾಚಾರಕ್ಕೆ ಕೂರಿಸಿ ಇವರು ಪ್ರಧಾನಿಯಾಗಿದ್ದರು ಪುಟಿನ್. ಅವಾಗ ಸಂವಿಧಾನ ಅಲೋ ಮಾಡ್ತಿರ್ಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಹಂಗಾಗಿದ್ರು. ಅದಾದಮೇಲೆ ಸಂವಿಧಾನವನ್ನೇ ಬದಲಾಯಿಸ್ಕೊಂಡು ಎಷ್ಟು ವರ್ಷ ಬೇಕಾದರೂ ರಿಪೀಟ್ ಆಗ್ಬೋದು ಅನ್ನೋ ಥರ ಬದಲಾವಣೆ ಮಾಡಿಕೊಂಡು ಮತ್ತೆ ಬಂದು ಕೂತವರು ಇಲ್ಲಿವರೆಗೂ ರಷ್ಯಾದ ಸುಪ್ರೀಂ ಲೀಡರ್ ಆಗಿ ಕಂಟಿನ್ಯೂ ಆಗಿದ್ದಾರೆ. ಪುಟಿನ್ ಇಲ್ಲಿ ಹಂತ ಹಂತವಾಗಿ ಪ್ರೊಫೈಲ್ ಬಿಲ್ಡ್ ಮಾಡ್ಕೊಳ್ತಾ ಬಂದರು. ಆರಂಭದಲ್ಲಿ ಪುಟಿನ್ ಕೂಡ ಅಮೆರಿಕದೊಂದಿಗೆ ಸ್ನೇಹ ಇದ್ದಂಗೆ ತೋರಿಸ್ಕೊಂಡ್ರು. ಸುಮ್ಮನೆ ಅಮೆರಿಕದಲ್ಲಿ ಅವಳಿ ಕಟ್ಟಡದ ದಾಳಿ ಆದಾಗ ಅಮೆರಿಕ ಅಧ್ಯಕ್ಷ ಜಾರ್ಜ್ ಬುಷ್ಗೆ ಇವರೇ ಕಾಲ್ ಮಾಡಿ ವಿಚಾರಿಸಿದ್ರು. ಅಲ್ಲದೆ ಅಮೆರಿಕದ ಅಫ್ಘಾನ್ ಆಪರೇಷನ್ಗೆ ಎಲ್ಲ ನೆರವನ್ನು ಕೊಡ್ತೀವಿ ಅಂತ ಹೇಳಿದ್ರು. ಈ ಮೂಲಕ ಉಗ್ರರು ಮತ್ತು ವಿಶ್ವ ಶಾಂತಿಗೂ ನಾನು ಕಮಿಟ್ ಅನ್ನೋ ಥರದಲ್ಲಿ ಮೆಸೇಜ್ ಪಾಸ್ ಮಾಡಿದ್ರು. ಇದರ ಪರಿಣಾಮ ಅಮೆರಿಕದಲ್ಲೂ ಪುಟಿನ್ ಫೇಮಸ್ ಆದರು. ಜಾರ್ಜ್ ಬುಷ್ ಕೂಡ ಪುಟಿನ್ರನ್ನ ತುಂಬ ಹೊಗಳಿಬಿಟ್ರು ಅವತ್ತು. ಆದರೆ ಹೆಚ್ಚು ದಿನ ಉಳಿಲಿಲ್ಲ ಈ ಸಂಬಂಧ. ಅಮೆರಿಕಾಗೆ ಈ ಸಂಬಂಧವನ್ನು ಉಳಿಸ್ಕೊಳ್ಳೋಕೆ ಆಗಲಿಲ್ಲ. ಲಂಡನ್ನಲ್ಲಿ ರಷ್ಯಾದ KGB ಏಜೆಂಟನ್ನು ಅಮೆರಿಕ ಕೊಲ್ತು ಅನ್ನೋ ವಿಚಾರ ಬಹಿರಂಗ ಆದಾಗ ಪುಟಿನ್ಗೆ ಇಷ್ಟ ಆಗಲಿಲ್ಲ. ಅಮೆರಿಕ ಯಾವತ್ತಿದ್ರೂ ನಂಬಿಕೆಗೆ ಅರ್ಹ ರಾಷ್ಟ್ರ ಅಲ್ಲ ಅಂದರು. ಲಂಡನ್ನಲ್ಲಿ ಪ್ಲಾನ್ ಮಾಡಿ ನಮ್ಮ ಏಜೆಂಟನ್ನು ಕೊಲ್ಲಲಾಗಿದೆ ಅಂತ ಪುಟಿನ್ ಆರೋಪ ಮಾಡಿದ್ರು. ಅಷ್ಟೊತ್ತಿಗೆ ಅಮೆರಿಕ ಮತ್ತು ನ್ಯಾಟೋಗಳು ರಷ್ಯಾಗೆ ದೊಡ್ಡ ಥ್ರೆಟ್ ಆಗೂ ಕೂಡ ರೂಪುಗೊಂಡಿರ್ತವೆ. ಯುಕ್ರೇನ್ ಸೇರಿ ಅನೇಕ ಮಾಜಿ ಸೋವಿಯತ್ ರಾಷ್ಟ್ರಗಳನ್ನು ನ್ಯಾಟೋಗೆ ಹತ್ತಿರ ಮಾಡ್ಕೊಳ್ಳೋಕೆ ಅಥವಾ ಪೂರ್ತಿ ಸೇರಿಸ್ಕೊಳ್ಳೋಕೆ ಅಮೆರಿಕ ಪ್ರಯತ್ನ ಪಡ್ತಾ ಇರುತ್ತೆ. ಅದರಲ್ಲೂ ಜಾರ್ಜಿಯಾ ನ್ಯಾಟೋ ಮೇಲೆ ತುಂಬ ಇಂಟ್ರೆಸ್ಟ್ ತೋರಿಸ್ತಾ ಇರುತ್ತೆ. ಹೀಗಾಗಿ ಪುಟಿನ್ ಜಾರ್ಜಿಯಾ ಮೇಲೂ ದಾಳಿ ಮಾಡಿದ್ರು. ಜಾರ್ಜಿಯಾ ಏನಾದರೂ ನ್ಯಾಟೋ ಸೇರಿದ್ರೆ ಇಡೀ ಜಾರ್ಜಿಯಾವನ್ನೇ ರಷ್ಯಾ ಮಾಡಬೇಕಾಗತ್ತೆ ಅನ್ನೋ ಬೆದರಿಕೆ ಹಾಕಿದ್ರು. 16 ದಿನಗಳಲ್ಲೇ ಜಾರ್ಜಿಯಾವನ್ನು ಸೋಲಿಸಿ ಮತ್ತೆ ನ್ಯಾಟೋ ವಿಚಾರ ಎತ್ತಂಗೆ ಇಲ್ಲ ಅನ್ನೋ ರೀತಿ ಮಾಡಿದ್ರು. ಇದು ರಷ್ಯಾ ಇನ್ನೂ ಜೀವಂತವಾಗಿದೆ ಅಂತ ಹೇಳೋಕೆ ಅಮೆರಿಕಾಗೆ ಕೊಟ್ಟಿದ್ದ ದೊಡ್ಡ ಪ್ರೂಫ್ ಪುಟಿನ್. ಇದಾದಮೇಲೆ ಅಮೆರಿಕ ಇನ್ನಷ್ಟು ಅಗ್ರೆಸಿವ್ ಆಗುತ್ತೆ. ರಷ್ಯಾ ಒಳಗೇನೆ ಆಟ ಆಡೋ ಪ್ರಯತ್ನ ಮಾಡುತ್ತೆ. 2011ರಲ್ಲಿ ಪುಟಿನ್ ವಿರುದ್ಧ ರಷ್ಯಾದಲ್ಲಿ ದಂಗೆ ಬುಗಿಲೇಳೋ ರೀತಿ ಪ್ರಯತ್ನ ಪಡುತ್ತೆ. ಅದು ಸೋವಿಯತ್ ರಷ್ಯಾ ಕೊಲ್ಯಾಪ್ಸ್ ಬಳಿಕ ರಷ್ಯನ್ ಫೆಡರೇಷನ್ನಲ್ಲಿ ನಡೆದ ಅತಿ ದೊಡ್ಡ ಪ್ರತಿಭಟನೆಯಾಗಿತ್ತು. ಸಂಸತ್ ಚುನಾವಣೆಯಲ್ಲಿ ಭಾರಿ ಅವ್ಯವಹಾರ ಆಗಿದೆ ಅಂತ ಪುಟಿನ್ ವಿರುದ್ಧ ಜನ ದಂಗೆ ಎದ್ರು. ಇದಕ್ಕೆ ಅಮೆರಿಕ ಸಪೋರ್ಟ್ ಮಾಡಿತ್ತು. ಆದರೆ ಪುಟಿನ್ ನಿರ್ದಯವಾಗಿ ಹತ್ತಿಕ್ಕೆ ಬಿಸಾಕಿದ್ರು ಅದನ್ನು. 2012ರಲ್ಲಿ ನಡೆದ ಚುನಾವಣೆಯಲ್ಲಿ ಪುಟಿನ್ ಮತ್ತೆ ಸ್ಪರ್ಧೆ ಮಾಡಿ 64.35% ವೋಟ್ ಪಡ್ಕೊಂಡು ಅಧ್ಯಕ್ಷರಾದರು. ಇದಾದ 2 ವರ್ಷಕ್ಕೆ ಅಂದರೆ 2014ಕ್ಕೆ ಯುಕ್ರೇನ್ ಮೇಲೆ ದಾಳಿ ಮಾಡಿ ಕ್ರೈಮಿಯಾವನ್ನು ವಶಕ್ಕೆ ಪಡ್ಕೊಂಡ್ರು. ಅಗೇನ್ ಅಮೆರಿಕಾಗೆ ದೊಡ್ಡ ವಾರ್ನಿಂಗ್ ಇದು. ನಾವು USSR ಇಲ್ಲದೆ ಇರ್ಬೋದು, ಈಗ ಸೋವಿಯತ್ ರಷ್ಯಾ ಇಲ್ಲದೆ ಇರ್ಬೋದು, ಒಂದು ತುಂಡಾಗಿ ರಷ್ಯನ್ ಫೆಡರೇಷನ್ ಮಾತ್ರ ಉಳ್ಕೊಂಡಿರ್ಬೋದು. ಸ್ಟಿಲ್ ವಿ ಆರ್ ಸ್ಟ್ರಾಂಗ್. ನಾವು ನಿಮಗೆಲ್ಲ ಹೆದರಲ್ಲ, ಬೇಕಾಗಿರೋ ಮಿಲಿಟರಿ ಅಜೆಂಡಾಗಳನ್ನು ಪರ್ಸ್ಯೂ ಮಾಡ್ತೀವಿ ಅನ್ನೋ ಮೆಸೇಜ್ ಪಾಸ್ ಮಾಡಿದರು. ಅದಾದಮೇಲೆ ಜಾಗತಿಕ ರಾಜಕೀಯದಲ್ಲೂ ಕೂಡ ಪುಟಿನ್ ಗೇಮ್ ಪ್ಲೇ ಮಾಡಿದ್ರು. ಸಿರಿಯಾದಲ್ಲಿ, ಉತ್ತರ ಆಫ್ರಿಕನ್ ರಾಷ್ಟ್ರಗಳಲ್ಲಿ ಅಮೆರಿಕ ವಿರೋಧಿ ಕೂಟಕ್ಕೆ ಬಲ ತುಂಬುತ್ತಾ ಬಂದರು ಪುಟಿನ್. ಚೀನಾ ಹಾಗೂ ಭಾರತದಂತಹ ರಾಷ್ಟ್ರಗಳೊಂದಿಗೆ ಒಳ್ಳೆ ಸಂಬಂಧವನ್ನು ಇಟ್ಕೊಂಡ್ರು. ಅಷ್ಟೇ ಯಾಕೆ ದೇಶದ ಒಳಗೂ ಅದೇ ಉಕ್ಕಿನ ನೀತಿಯನ್ನು ಫಾಲೋ ಮಾಡ್ತಾ ಹೋದರು. ಸಂವಿಧಾನವನ್ನು ಬದಲಾಯಿಸಿ ಅಧ್ಯಕ್ಷರ ಅವಧಿಯನ್ನು ಕಂಟಿನ್ಯೂಸ್ ರಿಪೀಟ್ ಟರ್ಮ್ಸ್ ಮಾಡ್ಕೊಳ್ಳೋದು ಮಾತ್ರ ಅಲ್ಲ, 4 ವರ್ಷ ಇದ್ದಿದ್ದನ್ನು 6 ವರ್ಷಕ್ಕೂ ಕೂಡ ಈಗ ಇನ್ಕ್ರೀಸ್ ಮಾಡ್ಕೊಂಡಿದ್ದಾರೆ. ಜೊತೆಗೆ ಆಗಲೇ ಹೇಳಿದ ಹಾಗೆ ಅಲೆಕ್ಸಿ ನಾವಲ್ನಿ ಸೇರಿ ಹಲವಾರು ಹತ್ಯೆಗಳು ಕೂಡ ಆದವು. ಯಾರೆಲ್ಲ ಎದುರಾಳಿಗಳಿದ್ರು ಅವ್ರನ್ನೆಲ್ಲ ಅಲ್ಲಿ ನಿಗೂಢವಾಗಿ ಅವರು ಪ್ರಾಣ ಕಳ್ಕೊಳ್ತಾ ಬಂದರು. 2015ರಲ್ಲಿ ಮಾಜಿ ಪ್ರಧಾನಿ ಪುಟಿನ್ ವಿರೋಧಿ ನೆಮತ್ಸೋವ್ ಗುಂಡಿನ ದಾಳಿಯಲ್ಲಿ ಪ್ರಾಣವನ್ನು ಕಳ್ಕೊಂಡ್ರು. ಪುಟಿನ್ ಎದುರಾಳಿಗಳು ಕೆಲವೊಂದ್ಸಲ ವಿದೇಶದಲ್ಲಿ, ಕೆಲವೊಂದ್ಸಲ ದೇಶದಲ್ಲಿ, ಇನ್ನೂ ಕೆಲವು ಸಲ ಪುಟಿನ್ ಅಕ್ಕಪಕ್ಕದಲ್ಲಿದ್ದವರು ಹತ್ಯೆಗೀಡಾಗ್ತಾ ಇರ್ತಾರೆ. ಪುಟಿನ್ ಬಗ್ಗೆ ಹೇಳ್ತಾ ಹೋದರೆ ಮುಗಿಯೋದೇ ಇಲ್ಲ, ಅಷ್ಟಿದೆ. 21ನೇ ಶತಮಾನದ ಅತ್ಯಂತ ಪ್ರಭಾವಿ ವ್ಯಕ್ತಿ. ಅವರೊಳಗೊಬ್ಬ ನಾಯಕ ಇದ್ದಾರೆ, ತಂತ್ರಗಾರ ಇದ್ದಾರೆ, ಸರ್ವಾಧಿಕಾರಿನೂ ಇದ್ದಾರೆ. ಜೊತೆಗೆ ಅವರ ಪಾಪ್ಯುಲಾರಿಟಿಗೆ ಅವರ ಇಮೇಜ್ ಮೇಕಿಂಗ್ ಸ್ಟಂಟ್ಗಳು ಕೂಡ ಕಾರಣ. 72ರ ವಯಸ್ಸಲ್ಲೂ ಜೂಡೋ ಅಖಾಡದಲ್ಲಿ ಎದುರಾಳಿಗಳನ್ನು ತೆಗೆದು ನೆಲಕ್ಕೆ ಹೋಗ್ತಾರೆ. ನೋಡೋರಿಗೆಲ್ಲ ಅದು ಕೆಲವರಿಗೆ ಅನಿಸ್ತಿರುತ್ತೆ, ಓಕೆ ಇದು ಒಂಥರ ಬೇಕಂತ ಕ್ರಿಯೇಟ್ ಮಾಡಿರೋದೇನೋ, ಅವನು ಸ್ಪರ್ಧೆ ಬೀಳೋ ಥರ ಅಂಥೇಳಿ. ಯಾರೂ ಮಾತಾಡೋಕ್ಕಾಗಲ್ಲ ಮಾತ್ರ. ಪ್ರೆಸಿಡೆಂಟ್ ಪುಟಿನ್ ಕೆಳಗೆ ಹಾಕಿದ್ರು ಅಂತೇಳಿ ರಷ್ಯನ್ಸ್ ಕ್ಲಾಪ್ ಮಾಡ್ತಾ ನಿಂತಿರ್ತಾರೆ. ಜೇಮ್ಸ್ ಬಾಂಡ್ ಥರ ಕೆಲ ಸಲ ಗನ್ ಹಿಡ್ಕೊಂಡು, ಇನ್ನೂ ಕೆಲ ಸಲ ಶರ್ಟ್ಲೆಸ್ ಆಗಿ ಫಿಟ್ ಬಾಡಿಯನ್ನು, ಅಜ್ಜಾಗಿದ್ರು ಕೂಡ ಎಷ್ಟು ಫಿಟ್ ಆಗಿದೆ ನೋಡ್ರು ಅಂತ ಹೇಳಿ ತೋರಿಸ್ಕೊಂಡು ಓಡಾಡ್ತಿರ್ತಾರೆ. ಡಾಲ್ಫಿನ್ ಥರ ಈಜು ಆಡ್ತಾ ಇರ್ತಾರೆ.
ಯುದ್ಧ ವಿಮಾನದಲ್ಲಿ ಹಾರಾಡೋ ಫೋಟೋ, ಸೈಬೀರಿಯನ್ ಹುಲಿಯನ್ನು ಮುದ್ದಾಡೋ ಫೋಟೋ, ಅವರ ವೈಯಕ್ತಿಕ ಜೀವನ ಎಲ್ಲವೂ ಅವ್ರನ್ನ ಇನ್ನಷ್ಟು ವರ್ಣರಂಜಿತ ಮಾಡಿದೆ, ನಿಗೂಢ ಮನುಷ್ಯನನ್ನಾಗಿ ಮಾಡಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಪುಟಿನ್ ಬಗ್ಗೆ ನಿಮಗೆ ಕಂಪ್ಲೀಟ್ ಪಿಕ್ಚರನ್ನು ಕೊಡೋ ಪ್ರಯತ್ನ, ಪರಿಚಯ ಮಾಡಿಸ್ಕೊಡೋ ಪ್ರಯತ್ನ. ನಿಮಗೇನಿಸ್ತು? ನಿಮಗೆ ಪುಟಿನ್ ಯಾವ ಥರ ಕಾಣಿಸ್ತಾರೆ? ಕಾಮೆಂಟ್ ಮಾಡಿ ತಿಳಿಸಿ. ಆಗಲೇ ಹೇಳಿದ ಮಸ್ತ್ಮಗ ಪ್ರೀಮಿಯಂ ಮೆಂಬರ್ಶಿಪ್ನಲ್ಲಿ ಆಸಕ್ತಿ ಇದ್ದರೆ ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ನೀವು ಕೂಡ ಸೇರಬಹುದು. ಎಲ್ಲ ಮೆಂಬರ್ ಓನ್ಲಿ ವೀಡಿಯೋಸನ್ನು ಆಮೇಲೆ ನೀವು ಕೂಡ ನಿರಂತರವಾಗಿ ನೋಡ್ತಾ ಇರ್ಬೋದು ಸ್ನೇಹಿತರೆ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.